ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ ಕೃಷ್ಣ ಹುಟ್ಟಿದಂತಹ ದಿವಸ. ಅದರಿಂದ ಬಹಳ ಸಂಭ್ರಮದಿಂದಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಅನೇಕ ಕಡೆ ಆಗಿರ್ಬೋದು, ಎಲ್ಲಿ ಮಥುರಾದಲ್ಲಿ, ವೃಂದಾವನದಲ್ಲಿ, ಉಡುಪಿಯಲ್ಲಿ, ಬೆಂಗಳೂರಲ್ಲಿದ್ದರು ಅಂತ ಹೇಳಿದ್ರೆ ಪೇಜಾವರ ಮಠ, ಪೂರ್ಣಪ್ರಜ್ಞೆ ಕತ್ರಗುಪ್ಪೆಯಲ್ಲಿರುವಂತಹ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಬಹಳ ವಿಜೃಂಭಣೆಯಿಂದಾಗಿ ಅಷ್ಟಮಿಯ ಮಾರನೇ ದಿವಸ ಅದನ್ನು ಸಂಭ್ರಮಾಚರಣೆ ಮಾಡ್ತಾರೆ. ಬೆಂಗಳೂರಲ್ಲಿರೋರು ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ, ಉಡುಪಿಲಿದ್ರು ಅಂತ ಹೇಳಿದ್ರೆ ಉಡುಪಿಯಲ್ಲಿ, ಮತ್ತು ವೃಂದಾವನ ಮತ್ತು ಮಥುರಾದಲ್ಲೆಲ್ಲ ಬಹಳ ವಿಜೃಂಭಣೆಯಿಂದಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಿಕ್ಕೆ ಇತಿಹಾಸ ಏನು, ಕೃಷ್ಣ ಜನ್ಮಾಷ್ಟಮಿ ಇತಿಹಾಸ ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಭಾಗವತದಲ್ಲಿ ಬರುತ್ತೆ. ಭಾಗವತ ಅನ್ನುವಂತಹ ಪುರಾಣ, 18 ಪುರಾಣಗಳಲ್ಲಿ ಭಾಗವತವೂ ಕೂಡ ಒಂದು. ಆ ಭಾಗವತದಲ್ಲಿ ಕೃಷ್ಣನ ಅವತಾರದ ಬಗ್ಗೆ ನಿರೂಪಣೆ ಮಾಡಿದ್ದಾರೆ ದಶಮಸ್ಕಂದದಲ್ಲಿ. ಅಲ್ಲಿ ಏನು ಅಂತ ಹೇಳಿದ್ರೆ, ಕಂಸ ಇರ್ತಾನಲ್ಲ, ಬಹಳ ರಾಕ್ಷಸ ಕ್ರೂರಿ. ಅವನ ತಂಗಿ ಒಬ್ಳಿರ್ತಾಳೆ ದೇವಕಿ ಅಂತ. ಆ ದೇವಕಿಗೆ ಯಾರಿಗೆ ವಸುದೇವನ ಜೊತೆ ಮದುವೆ ಮಾಡಿ ಕೊಡ್ತಾನೆ. ಮದುವೆ ಮಾಡಿ ಕೊಟ್ಟಿದ ತಕ್ಷಣ ಸಂತೋಷದಿಂದ ನಾನೇ ಬಿಟ್ಟು ಬರ್ತೀನಿ ಅಂಥೇಳಿ ಕಂಸನೇ ಗಂಡನ ಮನೆಗೆ ಬಿಡಲಿಕ್ಕೆ ಅಂಥೇಳಿ ರಥದಲ್ಲಿ ಹೋಗ್ತಿರ್ತಾನೆ. ಹೋಗೋಂಥ ಸಂದರ್ಭದಲ್ಲಿ, ಇನ್ನೇನು ಬಿಡುವಂಥ ಸಂದರ್ಭದಲ್ಲಿ ಆಕಾಶದಿಂದ ಅಶರೀರವಾಣಿ ಆಗುತ್ತೆ. ಏನು ಅಂತ ಹೇಳಿದ್ರೆ, ಕಂಸ, ನಿನ್ನ ತಂಗಿ ಇದ್ದಾಳಲ್ಲ, ತಂಗಿಯ 8ನೇ ಮಗ ಯಾರಿದ್ದಾನೆ ಅವನು ನಿನ್ನ ಅಂತಕನಾಗ್ತಾನೆ, ನಿನ್ನನ್ನು ಸಾಯಿಸ್ತಾನೆ, ಅವನೇ ನಿನ್ನನ್ನು ಕೊಲ್ತಾನೆ ಅಂತ ಅಶರೀರವಾಣಿ ಆಗುತ್ತೆ. ಆಗ್ತಿದ್ದಂಗೆ ಕಂಸನಿಗೆ ಹೆದರಿಕೆ ಶುರುವಾಗಿ ತಂಗಿಯ ಕೂದಲನ್ನು ಹಿಡ್ಕೊಂಡು ಅಲ್ಲೇ ಸಾಯಿಸ್ಲಿಕ್ಕೆ ಅಂತ ರೆಡಿ ಆಗಿಬಿಟ್ಟಿರ್ತಾನೆ. ಆಗ ವಸುದೇವ ಬೇಡ್ಕೊತಾನೆ, ಇವತ್ತಿನ ದಿವಸನೇ ಮದುವೆ ಆಗಿದೆ, ಅದು ನಿನ್ನ ತಂಗಿನೇ ಇದ್ದಾಳೆ ಅಂತ ಅನೇಕ ವಿಧವಾಗಿ ಬೇಡ್ಕೊಂಡು, ಅಕಸ್ಮಾತ್ ಏನಾದ್ರು ಮಗು ಹುಟ್ಟಿತು ಅಂತ ಹೇಳಿದ್ರೆ ನಾವೇ ನಿನ್ಗೆ ತಂದು ಕೊಡ್ತೀವಿ ಅಂತ ಈ ರೀತಿಯಾಗಿ ಎಲ್ಲವನ್ನು ಕೂಡ ಸಾಂತ್ವನ ಮಾಡ್ತಾನೆ. ಆಗ ಕಂಸ ಆ ತಂಗಿಯನ್ನು ಕೊಲ್ತಿದ್ದವನು ಬಿಡ್ತಾನೆ. ಬಿಟ್ಟ ನಂತರ ಗಂಡನ ಮನೆಗೆ ಬಿಡಬೇಕಾದವನು ವಾಪಸ್ ಪುನಃ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಮಥುರಾದಲ್ಲೇ ಕರ್ಕೊಂಡು ಹೋಗಿ ಅಲ್ಲಿ ಕಾರಾಗೃಹದಲ್ಲಿ, ಜೈಲಲ್ಲಿ ಅವರಿಬ್ಬರನ್ನು ಕೂಡ ಬಂಧಿಯನ್ನಾಗಿ ಇಡ್ತಾರೆ. ಕೈಗೆ ಕಾಲಿಗೆ ಸರಪಳಿಯನ್ನು ಕೂಡ ಹಾಕಿ ಬಂಧಿಯನ್ನಾಗಿಟ್ಟು ಯಾರು ಮಕ್ಕಳು ಹುಟ್ಟಿದ್ರೂ ಕೂಡ ಹೇಳಬೇಕು ಅಂತ ಹೇಳಿ ಬಹಳಷ್ಟು ಜನ ಸೇವಕರಿಗೆಲ್ಲರಿಗೂ ಕೂಡ ಆಜ್ಞೆಯನ್ನು ಮಾಡಿ ಹೊರಡ್ತಾನೆ. ತಾನೂ ಕೂಡ ಪ್ರತಿ ಮಗು ಹುಟ್ಟುತ್ತಿದೆಯೋ ಇಲ್ವೋ ಅಂತ ವಿಚಾರಣೆ ಮಾಡೋದು, ನೋಡೋದು ಇತ್ಯಾದಿಗಳನ್ನ ಮಾಡ್ತಿರ್ತಾನೆ. ಅದಾದ ನಂತರ ಆ ರೀತಿಯಾಗಿ ಅನೇಕ ಮಕ್ಕಳು ಹುಟ್ಟುತ್ತದೆ ಆಗುತ್ತೆ. 1ನೇ ಮಗು, 2, 3, 4, 5 ಈ ಮಗು ಹುಟ್ಟುತ್ತಿದ್ದಂಗೆ ಕಂಸ ನಿರ್ದಾಕ್ಷಿಣ್ಯವಾಗಿ ಅದನ್ನು ಸಾಯಿಸ್ತಿರ್ತಾನೆ. ನವಜಾತ ಶಿಶುಗಳನ್ನ ಸಾಯಿಸಿ ಕಳಿಸ್ತಿರ್ತಾನೆ. ಕೊನೆಗೆ 7ನೇ ಮಗು ಹುಟ್ಟುತ್ತೆ. 7ನೇ ಮಗು ಯಾವುದು ಅಂತ ಹೇಳಿದ್ರೆ ಶೇಷ ಅವತಾರ. 7ನೇ ಮಗು ಇನ್ನೇನು ಉತ್ಪತ್ತಿ ಆಗಬೇಕು. ಆಗ ಇವರೆಲ್ಲವೂ ಕೂಡ ಇಷ್ಟು ಮಕ್ಕಳು ಸತ್ತಿರೋದು ನೋಡಿ ಈ ಅನೇಕ ಜನರಿಗೆಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ. ಅದರಿಂದ ಒಳ್ಳೇದನ್ನು ಮಾಡಬೇಕು ಅಂತ ಹೇಳಿ ದೇವ್ರೇನು ಮಾಡ್ತಾನೆ ಅಂತ ಹೇಳಿದ್ರೆ, ಮಾಯಾದೇವಿಗೆ ಆದೇಶವನ್ನು ಮಾಡ್ತಾನೆ. ಈ ರೀತಿಯಾಗಿ ನೀನು ಅಲ್ಲಿ ಹೋಗಿ ಆ ದೇವಕಿಯಲ್ಲಿ ಗರ್ಭದಲ್ಲಿ ನನ್ನ ಅಂಶ ಏನಿದೆ ಅದನ್ನು ತೆಗೆದು ವಸುದೇವನ ಮತ್ತೊಂದು ಮಗನಾಗಿರುವಂತಹ ಮತ್ತೊಂದು ಹೆಂಡತಿಯಾರಿದ್ದಾಳೆ ರೋಹಿಣಿ ಅಂತ, ಅವಳ ಗರ್ಭದಲ್ಲಿ ಆ ಅಂಶವನ್ನು ಇಡುವಂತ. ಈ ರೀತಿಯಾಗಿ ಹೇಳಿದ ತಕ್ಷಣ ಈ ರೀತಿಯಾಗಿ ಇಡು. ಆಮೇಲೆ ಆ ಯಶೋದೆ ಮತ್ತು ನಂದನ ಮಗಳಾಗಿ ನೀನು ಹುಟ್ಟು. ಅದಾದ ನಂತರ ಜನರು ನಿನ್ನನ್ನು ದುರ್ಗೆ ಅನೇಕ ರೀತಿಯಾದಂತಹ ಹೆಸರಿಂದಾಗಿ ನಿನ್ನನ್ನು ಪೂಜೆ ಮಾಡ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಸರಿ ಅಂಥೇಳಿ ಆ ದೇವಿ ಆ ಅಂಶವನ್ನು ತೆಗೆದು ದೇವಕಿಯ ಗರ್ಭದಲ್ಲಿರುವಂತಹ ಅಂಶವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ ಮತ್ತೊಂದು ಹೆಂಡತಿಯಾಗಿರುವಂಥ ಯಾವುದು ರೋಹಿಣಿ ಇದ್ದಾಳೆ, ರೋಹಿಣಿಯ ಗರ್ಭದಲ್ಲಿ ಇಡ್ತಾಳೆ. ಅದಾದ ನಂತರ ಅಲ್ಲಿ 7ನೇ ಮಗು ಉತ್ಪತ್ತಿ ಆಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅದೇ ಆ 7ನೇ ಮಗುವೇ ಬಲರಾಮ ಅಂತ. ಆ ಬಲರಾಮ ಯಾರ ಅವತಾರ ಅಂತ ಹೇಳಿದ್ರೆ ಶೇಷದೇವರ ಅವತಾರ ಬಲರಾಮ. ಆ ಬಲರಾಮ ಉತ್ಪತ್ತಿ ಆಗುತ್ತೆ. ಈ ಕಡೆ ಯಾವುದು ದೇವಕಿಯ ಗರ್ಭಪಾತ ಆಗಿದೆ ಅಂತ ಸುದ್ದಿ ಹರಡುತ್ತೆ. ಅದಾದ ನಂತರ 8ನೇ ಮಗು ಗರ್ಭದಲ್ಲಿದೆ ಅಂತ ಗೊತ್ತಾದ ತಕ್ಷಣ 8ನೇ ಮಗುನೇ ಅಲ್ಲ ಕಂಸನನ್ನು ಸಾಯಿಸ್ಲಿಕ್ಕೆ ಇರುವಂಥದ್ದು. 8ನೇ ಮಗು ಆಗಲಿಕ್ಕೆ ಅಂತ ಕಾಯ್ತಾ ಕೂತಿರ್ತಾನೆ ಕಂಸ. ಯಾವಾಗ 8ನೇ ಮಗು ಆಗುತ್ತೆ, ಯಾವಾಗ ನಾನು ಕೊಂದೆ ಅಂತ. 8ನೇ ಮಗು ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಇನ್ನೂ ಸ್ಟ್ರಿಕ್ಟ್ ಆಗಿಬಿಟ್ಟಿರುತ್ತೆ ಎಲ್ಲ ಕಡೆ. ಯಾರು ಬಂದರೂ ಕೂಡ ಯಾವಾಗ ಏನೇ ಆದರೂ ಕೂಡ ನನಗೆ ಎಲ್ಲ ವಿಷಯವನ್ನು ಕೂಡ ತಿಳಿಸ್ಬೇಕು, ಯಾವಾಗ ಹುಟ್ಟಿದ ಕೂಡಲೇ ನನ್ನನ್ನು ಕರಿಬೇಕು ಅಂತ ಈ ರೀತಿಯಾಗಿ ಎಲ್ಲ ಸೇವಕರಿಗೂ ಕೂಡ ಆಜ್ಞೆಯನ್ನು ಮಾಡಿ ತಾನೂ ಕೂಡ ಹೋಗೋದು ಬರೋದು ಎಲ್ಲ ವಿಚಾರಣೆಗಳನ್ನ ಮಾಡ್ಕೊತಿರ್ತಾನೆ, ಏನಾಯಿತು ಏನು ಅಂತ. ಕೊನೆಗೆ 8ನೇ ಮಗು ಅವತಾರನ ಪಡೆಯುತ್ತೆ. ಆವಾಗ ದೇವರೇ ಭಗವಂತನೇ ತನ್ನ ಸ್ವರೂಪದಿಂದ ಶಂಖಚಕ್ರ ಗದ ಇಟ್ಕೊಂಡು ಒಂದು ಬಾಲಕನ ಸ್ವರೂಪ ಯಶೋದೆಗೆ ಮತ್ತು ವಸುದೇವನಿಗೆ ತೋರಿಸ್ತಾನೆ. ಆವಾಗ ಅವರು ನೀನೇ ದೇವರೇ ಬಂದಿದೆಯಾ ಅಂಥೇಳಿ ಅನೇಕ ಅಲ್ಲೆಲ್ಲ ಬರುತ್ತೆ. ಒಂದಿಷ್ಟು ದೇವಕಿ ಮತ್ತು ವಸುದೇವ ಕೃಷ್ಣ ದೇವರೊಟ್ಟಿಗೆ ಅನೇಕ ಸಂವಾದಗಳು ನಡೆಯುತ್ತೆ. ಹಿಂದಿನ ರೂಪಗಳ ಬಗ್ಗೆ, ಹಿಂದಿನ ಆಮೇಲೆ 5 ನಿಮಿಷ 5 ನಿಮಿಷ
ಹಿಂದಿನ ಅವತಾರ ಮುಂದಿನ ಅವತಾರ ಎಲ್ಲದರ ಬಗ್ಗೆಯೂ ಕೂಡ ಅದರ ಬಗ್ಗೆ ತಿಳಿಸ್ಕೊಡ್ತಾನೆ ದೇವರು. ಅದಾದ ನಂತರ ತಕ್ಷಣ ಏನು ಮಾಡ್ತಾನೆ, ನಾರ್ಮಲ್ ಒಂದು ಶಿಶು ರೀತಿಯಲ್ಲಿ ವಾಪಸ್ಸಾಗಿ ಅಲ್ಲೇ ಕೂಡ್ತಾನೆ. ಅದನ್ನ ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಈ ರೀತಿಯಾಗಿ ದಿವ್ಯ ರೂಪವನ್ನು ತೋರಿಸಿರುವಂತಹ ದೇವರು ಇದ್ದಕ್ಕಿದ್ದಂಗೆ ನಾರ್ಮಲ್ ಯಾವುದೋ ಒಂದು ಶಿಶು ರೂಪದಲ್ಲಿ ಬಂದು ಮಲಗಿದ್ದಾನೆ ಅಂತ. ಅದಾದ ನಂತರ ಆ ದೇವರ ಆಜ್ಞೆ ಅಂತೆ ವಸುದೇವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮಗುನ ಒಂದು ಏನಂತಾರೆ ಬ್ಯಾಸ್ಕೆಟ್ ಒಳಗೆ ಇಡ್ತಾನೆ. ಇಡ್ತಿದ್ದಂಗೆ ತನ್ನ ಕೈ ಸರಪಳಿ ಎಲ್ಲವೂ ಕೂಡ ಬಿಚ್ಕೊಳತ್ತೆ. ಈ ಕಡೆ ಕಾರಾಗೃಹದ ಗೇಟ್ ಎಲ್ಲ ತಾನಾಗ್ತಾನೆ ತರ್ಕೊಳತ್ತೆ. ಆ ಕೃಷ್ಣನ ಅವತಾರ ಆಗುವಂಥ ಸಂದರ್ಭದಲ್ಲಿ ವರ್ಣಿಸ್ತಾರೆ ಏನೇನಾಗ್ತು ಅಂತ. ನದಿಗಳೆಲ್ಲವೂ ಕೂಡ ಸ್ವಚ್ಛಂದವಾಗಿ ಹರಿಲಿಕ್ಕೆ ಶುರು ಆಗಿಬಿಟ್ಟಿರುತ್ತೆ. ಮತ್ತು ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ಕೂಡ ಕಲರವ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿರುತ್ತೆ. ಮತ್ತು ಮಳೆ ಬರಲಿಕ್ಕೆ ಜೋರು ಮಳೆ ಬರ್ತಿರುತ್ತೆ. ಈ ಕಡೆ ಗಿಡಗಳೆಲ್ಲ ಹೂ ಬಿಡ್ತಿರುತ್ತೆ. ಎಲ್ಲ ಪ್ರಾಣಿಗಳು ಕೂಡ ಬಹಳ ಸಂತೋಷದಿಂದ ಇರ್ತಾರೆ. ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ ಅಂಥ ಸಂದರ್ಭ. ಆದರೆ ಈ ಕಡೆ ಜನರು ಎಲ್ಲರೂ ಕೂಡ ಕಾರಾಗೃಹದಲ್ಲಿ ಯಾರು ಸೇವಕರೆಲ್ಲ ಇದ್ದಾರೆ ಅವರೆಲ್ಲವೂ ಕೂಡ ಏನು ನಡೀತಿದೆ ಅಂತಲೇ ಗೊತ್ತಿರೋದಿಲ್ಲ. ಅವ್ರ ಇಂದ್ರಿಯಗಳು ಕಣ್ಣು ಯಾವುದೇ ಸ್ತಬ್ಧವಾಗಿ ಸ್ಟ್ಯಾಚು ಥರ ನಿಂತುಬಿಟ್ಟಿರ್ತಾರೆ. ಅವ್ರದ್ದು ಯಾವುದೂ ಕೂಡ ಕೆಲಸನೇ ಮಾಡ್ತಿರೋದಿಲ್ಲ. ಈ ಕಡೆ ವಸುದೇವ ಕೃಷ್ಣನನ್ನು ಬ್ಯಾಸ್ಕೆಟಲ್ಲಿ ಇಟ್ಕೊಂಡು ಒಂದು ಇದರಲ್ಲಿ ಬ್ಯಾಸ್ಕೆಟಲ್ಲಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ಲಿಕ್ಕೆ ಅಂತ ಶುರು ಮಾಡ್ತಾನೆ. ಹೋಗ್ತಿದ್ದಂಗೆ ಕೈದು ಏನು ಬೇಡಿಗಳೆಲ್ಲ ಹಾಕಿರ್ತಾರೆ ತಾನಾಗ್ತಾನೆ ಕಳಿಸುತ್ತೆ. ಮತ್ತು ಏನು ಕಾರಾಗೃಹದ ಗೇಟ್ ಹಾಕಿರ್ತಾರಲ್ಲ ಅದು ಕೂಡ ತಾನಾಗ್ತಾನೆ ತೆರ್ಕೊಳ್ಳುತ್ತೆ. ಈ ರೀತಿಯಾಗಿ ಹೀಗೆ ಹೋಗ್ತಿರೋಂಥ ಸಂದರ್ಭದಲ್ಲಿ ಯಮುನಾ ನದಿ ಜೋರು ಮಳೆ ಬರ್ತಿರುತ್ತೆ. ಪ್ರವಾಹ, ಎಷ್ಟು ಪ್ರವಾಹ ಅಂತ ಹೇಳಿದ್ರೆ ಏನೋ ಪ್ರಳಯನೇ ಆಗಬೇಕು ಆ ರೀತಿಯಾಗಿ ಪ್ರವಾಹ. ಯಮುನಾ ನದಿ ಅಷ್ಟು ಪ್ರವಾಹದಿಂದ ಹರಿತಿರ್ತಾಳೆ. ಅಷ್ಟಿದ್ರೂ ಕೂಡ ಕೃಷ್ಣ ಬಂದ ಅಂಥೇಳಿ ತಾನು ಮಧ್ಯ ದಾರಿ ಮಾಡಿಕೊಡ್ತಾಳೆ ವಸುದೇವ ಹೊರಳ್ಳಿ ಅಂತ. ಈ ಕಡೆ ಮಳೆ ಬರ್ತಿರುತ್ತೆ. ಶೇಷದೇವರು ಬಂದು ಹೆಡೆ ಇಟ್ಟು ಮಳೆ ದೇವರಿಗೆ ಬೀಳದಿರೋ ಹಾಗೆ ಈ ರೀತಿಯಾಗಿ ದೇವರ ಮೇಲೆ ಹೆಡೆಯನ್ನು ಇಟ್ಟಿರ್ತಾನೆ. ಈ ರೀತಿಯಾಗಿ ಕೃಷ್ಣನ ಕರ್ಕೊಂಡು ಹೋಗಿ ವಸುದೇವ ಯಶೋದೆಯ ಬಳಿಯಲ್ಲಿ ಇನ್ನೊಂದು ಮಗು ಇರುತ್ತೆ. ಆ ಮಗು ತೆಗೆದು ಆ ಜಾಗದಲ್ಲಿ ಕೃಷ್ಣನನ್ನಿಟ್ಟು ಆ ಮಗುನ ತೆಗೆದುಕೊಂಡು ಬರ್ತಾನೆ. ಆ ಮಗು ಯಾವುದು ಅಂತ ಹೇಳಿದ್ರೆ ದುರ್ಗಾದೇವಿ ಅದರಲ್ಲಿ ಜನನ ಹೊಂದಿರ್ತಾಳೆ. ಆ ದುರ್ಗಾದೇವಿನ ಕರ್ಕೊಂಡ್ಬಂದು ವಾಪಸ್ ಈ ಕಡೆ ಬರ್ತಾನೆ. ಈ ಕಡೆ ಮಗು ಹುಟ್ಟಿದೆ ತಕ್ಷಣ ವಾಪಸ್ ಮೊದಲನೇ ರೀತಿಯ ಕೈಗೆ ಕಡಗ ಬರುತ್ತೆ. ಎಲ್ಲ ಗೇಟ್ಗಳು ಹಾಕೊಳ್ಳುತ್ತೆ. ಎಲ್ಲ ಸೇವಕರಿಗೂ ಕೂಡ ಎಚ್ಚರ ಉಂಟಾಗುತ್ತೆ. ಅದಾದ ತಕ್ಷಣ ಮಗು ಉತ್ಪತ್ತಿ ಆಯಿತು. ಮಗು ಹುಟ್ಟಿದೆ ಅಂತ ಎಲ್ಲ ಕಡೆ ಸುದ್ದಿ ಹಬ್ಬತ್ತೆ. ತಕ್ಷಣ ಯಾರು ಕಂಸ ಬರ್ತಾನೆ ಆ ಮಗುವನ್ನು ಕೊಲ್ಲಿಕ್ಕೆ ಅಂತ ಬಂದ ತಕ್ಷಣ ಕಾಲನ್ನು ಹಿಡ್ಕೊಂಡು ಇನ್ನೇನು ಎಸಿಬೇಕು ಅಂತ ಗೋಡೆಗೆ ಎಸಿಬೇಕು ಅಂತ ಅನ್ನೋಷ್ಟೊತ್ತಿಗೆ ಆ ಕೈಯಿಂದ ಜಾರ್ಕೊಂಡು ಹೋಗಿ ಹಾರ್ಕೊಂಡು ಮೇಲಿಂದ ಒಂದು 8 ಕೈ ಅನೇಕ ದೇವಿ ರೂಪ ದರ್ಶನ ಆಗುತ್ತೆ. 8 ಕೈ ಇರುವಂತಹ ದೇವಿಯ ದರ್ಶನ ಆಗುತ್ತೆ. ದೇವಿಯ ರೂಪವನ್ನು ತಾಳ್ತಾಳೆ. ಆ ಮಗು 8 ಕೈಗಳುಳ್ಳಂತಹ ಅನೇಕ ಆಭರಣಗಳಿಂದ ಶೋಭಿತಳಾಗಿರುವಂತಹ ಒಂದು ದೇವಿಯ ರೂಪವನ್ನು ತಾಳಿ ಹೇಳ್ತಾಳೆ, ಕಂಸ ನನ್ನನ್ನು ಕೊಂದು ಏನು ಮಾಡ್ತೀಯ? ನಿನ್ನನ್ನು ಕೊಲ್ಲಬೇಕಾಗಿರೋನು ಆಗಲೇ ಜನ್ಮವನ್ನು ಪಡೆದಿದ್ದಾನೆ. ಅವನು ಬೇರೆ ಕಡೆ ಬೆಳೆಯೋಕ್ಕೆ ಶುರು ಮಾಡಿದ್ದಾನೆ. ಈಗಾಗಲೇ ಜನ್ಮವನ್ನು ಪಡೆದಿದ್ದಾನೆ ಅಂತ. ಅದನ್ನು ಕೇಳಿದ ತಕ್ಷಣ ದಿಗ್ಭ್ರಮೆ ಆಗುತ್ತೆ ಇವರಿಗೆ, ಕಂಸನಿಗೆ. ಕಂಸ ಹೇಳ್ತಾನೆ, ಯಾವುದೇ ಮಗು ನವಜಾತ ಶಿಶು ಇತ್ತು ಅಂತ ಹೇಳಿದ್ರೆ ಅವೆಲ್ಲವನ್ನು ಕೂಡ ಸಂಹಾರ ಮಾಡಬೇಕು ಅಂತ ಹೇಳಿ ಆಜ್ಞೆಯನ್ನು ಹೊರಡಿಸ್ತಾನೆ. ಇಷ್ಟೇ ಈ ರೀತಿಯಾಗಿ ಕೃಷ್ಣನ ಉತ್ಪತ್ತಿ ಆಗುತ್ತೆ. ಇದಾದ ನಂತರ ಈ ಕಡೆ ಕೃಷ್ಣ ಹುಟ್ಟದ ಅಂಥೇಳಿ ಸಂಭ್ರಮಾಚರಣೆ ನಂದಗೋಕುಲದಲ್ಲಿ ಬಹಳಷ್ಟು ಸಂಭ್ರಮಾಚರಣೆಯನ್ನು ಆಚರಿಸ್ತಾರೆ. ಆದ್ದರಿಂದ ಈ ರೀತಿಯಾಗಿ ಕೃಷ್ಣ ಹುಟ್ಟಿದ ದಿವಸ ಈ ರೀತಿಯಾಗಿ ಸಂಭ್ರಮಾಚರಣೆಯನ್ನು ಮಾಡ್ತೀವಿ ನಾವು. ಆದ್ದರಿಂದ ಕೃಷ್ಣ ಹುಟ್ಟಿರೋಂಥ ಇನ್ನೂ ಹುಟ್ಟಬೇಕು. ಅಷ್ಟಮಿ ದಿವಸ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ನಾವು ಯಾವುದೇ ನೀರು ಆಗಲಿ ಏನನ್ನೂ ಕೂಡ ತಿಂದೆ ಉಪವಾಸವನ್ನು ಮಾಡಿ ಏನನ್ನೂ ಕೂಡ ಸ್ವೀಕಾರ ಮಾಡಿದೆ, ಹಾಲು ನೀರು ಏನೋ ಆಹಾರ ಏನನ್ನೂ ಸ್ವೀಕಾರ ಮಾಡಿದೆ. ಮರು ದಿವಸ 12 ಗಂಟೆಯ ನಂತರ ಕೃಷ್ಣ ಹುಟ್ಟಿದ ನಂತರ ಅರ್ಘ್ಯಪಾದ್ಯಾದಿಗಳನ್ನ ಎಲ್ಲ ದೇವಸ್ಥಾನದಲ್ಲೂ ಕೂಡ ಕೊಡ್ತಿರ್ತಾರೆ. ಕೃಷ್ಣನ ದೇವಸ್ಥಾನಗಳು ಅಲ್ಲಿ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಮಾರನೇ ದಿವಸ ಆಹಾರ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಬಹಳ ಸಂಭ್ರಮಾಚರಣೆಯಿಂದ ಎಲ್ಲ ಕಡೆಯಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪೇಜಾವರ ಮಠ ಪೂರ್ಣಪ್ರಜ್ಞ ವಿದ್ಯಾಪೀಠ ಕತ್ತರಗುಪ್ಪೆಯಲ್ಲಿ ಬಹಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾರೆ. ಮಾರನೇ ದಿವಸ 4 ಗಂಟೆ ಮೇಲೆ ಕೃಷ್ಣನ ವೇಷ ಸ್ಪರ್ಧೆ ಆಗಿರ್ಬೋದು, ಮಡಿಕೆ ಒಡೆಯೋದಾಗಿರ್ಬೋದು, ಅನೇಕ ಸ್ಪರ್ಧೆಗಳು ವೇಷಗಳು ಎಲ್ಲವೂ ಕೂಡ ಹಾಕೊಂಡು ಉಡುಪಿಯಲ್ಲಿ ಇನ್ನೂ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇನ್ನು ಮಥುರಾ, ವೃಂದಾವನ ಬಹಳಷ್ಟು ಕಡೆ ದೇಶಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ.